ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಬರ್ತಿರೋಂಥ ತುಂಬ ಪ್ರಶ್ನೆ ಅಂತಂದರೆ, ಉಕ್ಸ್ಪಟ್ಟಿ ಕಡೆ ನಾವು ಎದೆ ಸುತ್ತಳತೆಯನ್ನು ತಗೊಂಡಾಗ ನಾವು ಚೆಸ್ಟ್ ಹತ್ರ ಟೈಟ್ ಆಗುತ್ತೆ, ಅಥವಾ ಅಳತೆನ ತಗೊಳ್ಳುವಾಗ ಉಕ್ಸ್ಪಟ್ಟಿ ಕಡೆ ತಗೊಂಡ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕಲ್ವಾ, ಹಾಗೆಯೇ ಕಟ್ ಮಾಡಿದ್ರೆ ಸರಿ ಹೋಗುತ್ತಾ? ಹಾಗೆ ಎದೆ ಸುತ್ತಳತೆ ಬಂದು ನಾವು ಉಕ್ಸ್ಪಟ್ಟಿ ಕಡೆನೇ ತಗೋಬೇಕಾ, ಬ್ಯಾಕ್ ಪಾರ್ಟ್ ತಗೋಬಾರ್ದಾ ಅಂತ ತುಂಬಾ ಕಮೆಂಟ್ ಬರ್ತಾಯಿತ್ತು. ಸೊ ಅದನ್ನು ನಾನು ಇವತ್ತು ಕ್ಲಾರಿಫೈ ಮಾಡ್ತೀನಿ, ನಿಮಗೆ ಹೇಗೆ ಅದು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ, ಓಕೆನಾ? ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಟೈಲರಿಂಗ್ ಕ್ಲಾಸ್ನ ಫಸ್ಟಿಂದ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಲ್ವಾ, ಅವರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ, ಚೆಕ್ ಮಾಡಿ. ಅದರಲ್ಲಿ ನಾನು ಬಿಗಿನಿಂಗಿಂದ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಪ್ರತಿಯೊಂದು ಬ್ಲೌಸ್ನೂ ಕೂಡ ಎದೆ ಸುತ್ತಳತೆನೇ ಬಂದು ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಹಿಡಿದು ಹೀಗೆ ಹಾರ್ಮಲ್ವರೆಗೂ ಕೂಡ ಹೀಗೆ ಇಟ್ಕೊಂಡು ತಗೊಳ್ತೀನಿ. ಸೊ ನೋಡಿ, ಈಗ ಇಟ್ಕೊಂಡು ತಗೊಂಡಾಗ ಇದೇನಾಯಿತು, 9 ಇಂಚ್ ಬರ್ತಾ ಇದೆ. 9 ಇಂಚು ಅಂತಂದರೆ ಇದು ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಅನ್ನೋ ಲೆಕ್ಕಕ್ಕೆ ತಗೊಂಡು ನೆಕ್ ಬಿಡ್ತು ಮತ್ತು ಭುಜನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ನೀವು ಈ ರೀತಿ ಎದೆ ಸುತ್ತಳತೆನ ತಗೊಂಡಾಗ ಚೆಸ್ಟ್ ಟೈಟ್ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ. ನೀವು ಈ ಕಡೆ ಒಂದೊಂದು ಏನಾಗುತ್ತೆ ಅಂತಂದರೆ, ಇದು ಜಾಸ್ತಿ ವಾಶ್ ಮಾಡಿರ್ತಾರೆ ನೋಡಿ, ಬ್ಲೌಸ್ನ ಯೂಸ್ ಮಾಡಿಕೊಂಡು ಜಾಸ್ತಿ ವಾಶ್ ಮಾಡಿರ್ತಾರೆ ನೋಡಿ. ಆ ರೀತಿ ಬ್ಲೌಸ್ನ ನೀವು ತಗೊಂಡಾಗ ಏನಾಗುತ್ತೆ, ಈ ರೀತಿ ನಾವು ಹಿಡಿದಾಗ ಅದು ಎಕ್ಸ್ಪೆಂಡ್ ಆಗುತ್ತೆ ತುಂಬಾ. ಅವಾಗೇನಾಗುತ್ತೆ, ಅದು ಎದೆ ಸುತ್ತಳತೆ ಜಾಸ್ತಿ ಬರುತ್ತೆ. ಹಾಗೆಯೇ ನೀವು ಅಲ್ಲಿ ಒಂದು ಸಲ ನೋಡಿಕೊಂಡು ಈ ಕಡೆನೂ ಒಂದು ಸಲ ಈ ಕಾಜಾಪಟ್ಟಿನ ಬಿಟ್ಟು ಒಂದು ಸಲ ನೋಡ್ಕೊಳ್ಳಿ. ನೀವು ಆ ಕಡೆ ಸೈಡ್ನ ನೋಡ್ಕೊಂಡ್ರಿ ಅಲ್ವಾ, ಅದೇ ರೀತಿ ಕಾಜಾಪಟ್ಟಿನ ಬಿಟ್ಟು ನೋಡಿ. ಹೊಸ ಬ್ಲೌಸ್ಗಳಾದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿಯೇ 9 ಇಂಚ್ ಬರ್ತಾಯಿದೆ. ಈ ಕಡೆ ಸೈಡ್ ಕೂಡ ಈ ರೀತಿ ಆಗುತ್ತೆ. ಒಂದೊಂದೇನಾಗುತ್ತೆ ಅಂತಂದರೆ ಕ್ರಾಸ್ ಕಟ್ ಬ್ಲೌಸ್ ಇರುತ್ತೆ. ಸೊ ನೋಡಿ, ಒಂದೊಂದು ಬ್ಲೌಸ್ಗಳೇನಾಗುತ್ತೆ ಈ ರೀತಿ ಈ ಎದೆ ಸುತ್ತಳತೆ ಬಂದು ಕ್ರಾಸ್ ಕಟ್ಟಲ್ಲಿರುತ್ತೆ. ಆ ರೀತಿ ಕ್ರಾಸ್ ಕಟ್ ಬ್ಲೌಸ್ ಆದರೆ ಏನಾಗುತ್ತೆ, ನಿಮಗೆ ಈ ರೀತಿ ಇಟ್ಕೊಂಡಾಗ ಎಕ್ಸ್ಪೆಂಡ್ ಆಗುತ್ತೆ ತುಂಬಾ. ಅವಾಗೇನಾಗುತ್ತೆ, ನಿಮಗೆ ಎದೆ ಸುತ್ತಳತೆ ಜಾಸ್ತಿ ಬರುತ್ತೆ. ಸೊ ಇನ್ನೊಂದೇನು ಅಂತಂದರೆ, ಬ್ಯಾಕ್ ಪಾರ್ಟಲ್ಲಿ ನಾನು ಎದೆ ಸುತ್ತಳತೆನ ತೋರಿಸ್ಕೊಡಲ್ಲ. ಏನಕ್ಕೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ನಾನೇನಾದರೂ ಈ ರೀತಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ಹೀಗೆ ಕೂಡ ತಗೊಳ್ಬೋದು ನೋಡಿ. ಹೀಗೆ ಸ್ಟ್ರೈಟ್ ಇಟ್ಕೊಳ್ಳಿ, ಸ್ಟ್ರೈಟ್ ಇಟ್ಕೊಂಡು ಹೀಗೆ ತಗೊಳ್ಳಿ ಅಂತ ನಾನು ಹೇಳ್ಕೊಡ್ಬೋದು ನೋಡಿ, ತೋರಿಸ್ತೀನಿ. ತುಂಬ ಜನ ಈ ರೀತಿ ಕೂಡ ತಗೊಳ್ತಾರೆ. ಸೊ ನೋಡಿ, ಇದು ಬಂದು ಎಷ್ಟು ಬರ್ತಾ ಇದೆ ಗೊತ್ತಾ, ಈ ರೀತಿ ನಾನು ಬ್ಯಾಕ್ ಪಾರ್ಟಲ್ಲಿ ಇಟ್ಕೊಂಡ್ರೆ, ಇವಾಗ ನಾರ್ಮಲಾಗಿ ಈ ರೀತಿ ಇಟ್ಕೊಂಡಾಗ ಬ್ಯಾಕ್ ಪಾರ್ಟ್ ನೋಡಿ 17 ಇಂಚ್ ಬರ್ತಾ ಇದೆ. ಸೊ 17 ಇಂಚು ಅಂತಂದರೆ ಏನು ಅನ್ಕೋತಾರೆ, ಇದನ್ನು 34 ಎದೆ ಸುತ್ತಳತೆ ಬ್ಲೌಸ್ ಅಂದ್ಕೊಂಡು ಬಿಡ್ತಾರೆ. ಇದು ಏನಕ್ಕೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಆ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಯಾಕಂತಂದರೆ ಒಬ್ಬೊಬ್ರಿಗೆ ಏನಾಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಅವಾಗೇನು ಮಾಡಬೇಕಾಗುತ್ತೆ, ಕಂಪಲ್ಸರಿ ನಾವು ಚೆಸ್ಟನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ಬೆಟರ್ ಅಂತಂದರೆ ಫಸ್ಟು ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ, ಗೊತ್ತಾಯ್ತಾ? ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆ ನೀಟಾಗಿ ತಗೊಳ್ಳಿ. ಅದೇನಾದರೂ ಹಿಂಗೆ ಇಟ್ಕೊಂಡು ಎಳೆದ್ರೆ ತುಂಬಾ ಎಕ್ಸ್ಪೆಂಡ್ ಆಗ್ತಾಯಿತ್ತು ಅಂತಂದರೆ, ನೀವು ಬೆಟರ್ ಅಂತಂದರೆ ನೀವು ಚೆಸ್ಟ್ ಮೆಜರ್ಮೆಂಟ್ ಬಂದು ಬಾಡಿ ಮೆಜರ್ಮೆಂಟೇ ತೊಗೊಂಡ್ಬಿಡಿ. ಸೊ ಚೆಸ್ಟ್ ಮೆಜರ್ಮೆಂಟು ನೀವು ಬಾಡಿ ಮೆಜರ್ಮೆಂಟ್ ತೊಗೊಂತು ಅಂತಂದರೆ ಚೆಸ್ಟ್ ಆಧಾರದ ಮೇಲೆ ಇಡೀ ಬ್ಲೌಸ್ ಪೂರ್ತಿ ನಿಂತಿರುತ್ತೆ. ಸೊ ಅದರ ಆಧಾರದ ಮೇಲೆ ನೀವು ಹಾರ್ಮೋಲ್ ಆಗಲಿ ಹಾಗೆಯೇ ಪ್ರತಿಯೊಂದನ್ನು ಕೂಡ ತಗೊಳ್ಬೋದು. ಬೆಟರ್ ಅಂತಂದರೆ ನೀವು ಆ ಕೆಲಸನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇರೋದಿಲ್ಲ, ಬ್ಲೌಸ್ನಲ್ಲಿ ಏನೂ ಕೂಡ ನಿಮಗೆ ತೊಂದರೆ ಕೂಡ ಬರೋದಿಲ್ಲ. ಇದನ್ನು ಆಮೇಲೆ ಇನ್ನೊಬ್ರು ಏನಂತ ಕೇಳಿದರು ಅಂತಂದರೆ, ನಾನು ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ತಾ ಇರ್ತೀನಿ ಅಲ್ವಾ ನಾರ್ಮಲಾಗಿ ಬಟ್ಟೆ ಮೇಲೆ, ಅಲ್ಲಿ ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ನಾನು ಏನಕ್ಕೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ, ಅಷ್ಟೇ ಮಾರ್ಕ್ ಮಾಡಿ ತೋರಿಸ್ಕೊಳ್ತೀನಿ ಅಂತಂದರೆ, ನಾನು ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಮತ್ತೆ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರ್ಬೋದು, ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗಲೂ ಕೂಡ ನಾನು ಬ್ಲೌಸ್ನಲ್ಲಿ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಮಾರ್ಕ್ಗೆ ಮಾಡೋದಿಲ್ಲ. ಯಾಕೆ ಅಂತಂದರೆ, ನಾವು ಸ್ಟಿಚಿಂಗ್ ಮಾಡುವಾಗ ಒಂದು 1/4 ಇಂಚು ಅರ್ಧ ಇಂಚು ವೇರಿಯೇಷನ್ ಬಂದೇ ಬರುತ್ತೆ. ಸೊ ಅದಕ್ಕೇನು ಮಾಡ್ತೀನಿ, ನಾನು ಲಾಸ್ಟಲ್ಲಿ ಸೊಂಟದ ಸುತ್ತಳತೆಯನ್ನು ನೋಡ್ಕೊಳ್ತೀನಿ, ಹಾಗೆಯೇ ಎದೆ ಸುತ್ತಳತೆ ನೋಡ್ಕೊಳ್ತೀನಿ, ಹಾಗೆ ಎದೆ ಸುತ್ತಳತೆ ಮಧ್ಯದಲ್ಲೂ ಕೂಡ ಈ ರೀತಿ ಇಟ್ಕೊಂಡು ಇದನ್ನು ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ, ಒಬ್ಬೊಬ್ಬರಿಗೆ ಇದು ಜಾಸ್ತಿ ಇರುತ್ತೆ, ಒಬ್ಬೊಬ್ಬರಿಗೆ ಕಡಿಮೆ ಇರುತ್ತೆ. ಅವಾಗೇನಾಗುತ್ತೆ, ನಿಮಗೆ ಇಲ್ಲಿ ಚೆಸ್ಟ್ ಹತ್ರ ಲೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ಇದನ್ನು ಕೂಡ ನೋಡ್ಕೊಳ್ತೀನಿ. ಹಾಗೆಯೇ ಸ್ಲೀವ್ಸ್ದು ಆರ್ಮೋಲಿಂದ ಇಲ್ಲೂ ಕೂಡ ನೋಡ್ಕೊಳ್ತೀನಿ. ಹಾಗೆಯೇ ಸ್ಲೀವ್ಸ್ ಮಧ್ಯಭಾಗನೂ ಕೂಡ ತಗೊಳ್ತೀನಿ. ಯಾಕಂತಂದರೆ ಕೆಲವೊಬ್ಬರಿಗೆ ಸ್ಲೀವ್ಸಲ್ಲಿ ಇಲ್ಲೂ ಕೂಡ ನಿಮಗೆ ಲೂಸ್ ಬರುತ್ತೆ ಅಲ್ವಾ, ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಕೂಡ ಲೂಸ್ ಬರುತ್ತೆ. ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ಉಕ್ಸ್ಪಟ್ಟಿ ಸೈಡು ನಾವು ಸೈಡ್ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಉಕ್ಸ್ಪಟ್ಟಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಮತ್ತೆ ಈ ರೀತಿ ಇಟ್ಕೊಳ್ತೀನಿ. ಈ ರೀತಿ ಇಟ್ಕೊಂಡು ಉಕ್ಸ್ಪಟ್ಟಿಯಿಂದ ಆರ್ಮೋಲ್ವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ.
ಹಾಗೆಯೇ ಇದನ್ನು ಕೂಡ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಆವಾಗ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬ್ಲೌಸಲ್ಲಿ ಹೇಗೆ ಬರುತ್ತೆ ಹಾಗೇ ಬರುತ್ತೆ. ಸೊ ಕಾಜಾಪಟ್ಟಿ ಸೈಡು ನಾನು ಏನಾದರೂ ಮಾರ್ಕ್ ಮಾಡ್ಕೊಳ್ಳುವಾಗ್ಲೂ ಕೂಡ ಅದೇ ರೀತಿ ಮಾಡ್ತೀನಿ. ಕಾಜಾಪಟ್ಟಿ ಸೈಡನ್ನೇ ಇಟ್ಕೊಳ್ತೀನಿ ಈ ರೀತಿ. ಹಾಗೆಯೇ ಆರ್ಮೋಲ್ವರೆಗೂ ಕೂಡ ಈಗ ಇಟ್ಕೊಂಡು ಇಲ್ಲಿ ಹೀಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅವಾಗ ಏನಾಯಿತು, ಕಾಜಾಪಟ್ಟಿ ಸೈಡು ಕೂಡ ಸೇಮ್ ಬರುತ್ತೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ ಯಾವತ್ತೂ ಕೂಡ ಫಸ್ಟ್ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅದೇ ಮಾರ್ಕೆ ಮಾಡೋದಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ನ ಮಾರ್ಕ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಹಾರ್ಮೋಲ್ ಬಂದು ಇದರಲ್ಲೇ ನಾನು ತೋರಿಸ್ಕೊಡ್ತೀನಿ. ಹಾರ್ಮೋಲ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಹಾರ್ಮೋಲ್ ಯಾವ್ಯಾವ ಅಳತೆಗೆ ಎಷ್ಟು ಇಡಬೇಕು, ನೀವು ಫಾರ್ಮುಲಾ ಪ್ರಕಾರ ಇಡೋದನ್ನು ಹೇಳ್ಕೊಡಿ ಹಾಗೆ ಹೀಗೆ ಅಂತ ಇದ್ರಿ ಅಲ್ವಾ. ಫಾರ್ಮುಲಾ ಪ್ರಕಾರ ಇಡೋದು ವರ್ಕ್ ಆಗುತ್ತೆ, ಬಟ್ ಎಲ್ರಿಗೂ ಕೂಡ ಅದು ವರ್ಕ್ ಆಗೋದಿಲ್ಲ. ಯಾಕೆ ಎಲ್ರಿಗೂ ವರ್ಕ್ ಆಗೋದಿಲ್ಲ ಅಂತ ತೋರಿಸ್ತೀನಿ ನೋಡಿ. ಇದು 36 ಎದೆ ಸುತ್ತಳತೆ ಬ್ಲೌಸು. ಸೊ 36 ಎದೆ ಸುತ್ತಳತೆ ಬ್ಲೌಸ್ ಅಂತಂದರೆ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 5.25 5.25 ಇಂಚನ್ನ ಇಡ್ತೀವಿ. ಸೊ ಇಲ್ಲೇನಾಗಿದೆ ಅಂತಂದರೆ ನೋಡ್ಕೊಳ್ಳಿ, ಇದು ನೋಡಿ 36 ಎದೆ ಸುತ್ತಳತೆ ಬ್ಲೌಸ್ಗೆ 6 ಇಂಚ್ ಬಂದಿದೆ ಇದು. ಸೊ ಕೆಲವೊಬ್ಬರಿಗೆ 6 ಇಂಚ್ ಇಟ್ಟರೆ ಕರೆಕ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ನೀವು 6 ಇಂಚ್ ಇಡ್ತು ಅಂತಂದರೆ ಇಲ್ಲಿಗೆ ಕಂಕ್ಳ ಹತ್ರ ಲೂಸ್ ಆಗುತ್ತೆ. ಓಕೆನಾ? ಅದಕ್ಕೇನು ಮಾಡಿ ಅಂತಂದರೆ ನೀವು ಬೆಟರ್ ಅಂದರೆ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ನಾನು ಮೊದಲೊಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಹಾರ್ಮೋಲ್ ಹೇಗೆ ತಗೊಳ್ಳೋದು ಅಂತಂದ್ಬಿಟ್ಟು. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದರದ್ದು ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ ಬೇಕಾದರೆ. ಇಲ್ಲ ಅಂತಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕ್ಕೊಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ತಗೊಂಡ್ರು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಇನ್ನೊಂದು ನಿಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ ನೆಕ್ ವಿಡ್ತ್ ತಗೊಳ್ಳೋದು ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ ವಿಡ್ತ್ ಯಾವುದರಲ್ಲಿ ಎಷ್ಟು ತಗೋಬೇಕು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಅಲ್ವಾ. ನೀವು ಬ್ಲೌಸಲ್ಲೇ ನೆಕ್ ವಿಡ್ತ್ ತಗೊಳ್ತೀರಾ ಅಂತಂದರೆ ಈ ರೀತಿ ಇಟ್ಕೊಂಡು ತಗೊಳ್ಳಿ ಅಂತ ತುಂಬ ಜನ ತೋರಿಸ್ತಾರೆ. ಸೊ ನಾನು ಹಂಗಾಗಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಬ್ಲೌಸ್ ಬಂದು ಭುಜನ ಕಡಿಮೆ ಮಾಡಿ ಅಂತ ಹೇಳಿದರು ನೋಡಿ. ಭುಜ ಬಂದು ಇದು ಜಸ್ಟ್ 2 ಇಂಚು ಭುಜ ಇದೆ. ಸೊ 2 ಇಂಚು ಭುಜದಲ್ಲಿ ನಾವು ಇದು ನೆಕ್ ವಿಡ್ತ್ ನೋಡಿ ಎಷ್ಟಿದೆ ಅಂತ, 3.5 ಇಂಚು ನೆಕ್ ವಿಡ್ತ್ ಇದೆ. ಸೊ ನಾನು ಈ ಅಳತೆಗೆ 3.5 ಇಂಚ್ ಏನಾದರೂ ಈ ರೀತಿ ಅಳತೆ ತಗೊಂಡ್ರೆ ನಾನು ಹೇಳ್ತಾ ಇರೋದು. ಇಲ್ಲಿ ಅಳತೆ ತಗೊಂಡು ಒಬ್ಬೊಬ್ಬರು ತೋರಿಸ್ತಾರೆ ಅಲ್ವಾ, ಕೆಲವೊಬ್ಬರು ಈ ರೀತಿ ಅಳತೆ ತಗೊಳ್ಳಿ ಅಂತ. ಹೀಗೇನಾದರೂ ನೀವು ಇಟ್ಕೊಂಡು ಸ್ಟ್ರೈಟ್ ಇರೋ ಕಡೆ ನೀವು ಅಳತೆನ ತಗೊಳ್ಳೋದಕ್ಕೆ ಹೋದರೆ 3.5 ಇಂಚು ನೆಕ್ ವಿಡ್ತ್ ಇದೆ. ಸೊ 3.5 ಇಂಚ್ ನೆಕ್ ವಿಡ್ತ್ ಇಟ್ಟರೆ ನೀವು 36 ಎದೆ ಸುತ್ತಳತೆಗೆ 3.5 ಇಟ್ಟರೆ ತುಂಬಾ ಬ್ರಾಡ್ ಆಗಿಬಿಟ್ಟು ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಈ ಬ್ಲೌಸ್ ನಾನು ಆಲ್ರೆಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇದಕ್ಕೂ ಕೂಡ 2.25 ಇಂಚನೇ ನೆಕ್ ವಿಡ್ತ್ ಇಟ್ಟಿರೋದು. ಸೊ 2.25 ನೆಕ್ ವಿಡ್ತ್ ಇಟ್ಟಿದ್ರು ಕೂಡ ಅದು ಭುಜ ಬಂದು 2 ಇಂಚ್ ಇಟ್ಟಿದ್ದೀನಿ, 2.25 ಒಟ್ಟು 4.25. ಯಾಕಂತಂದರೆ ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ, ಇದು ಹೆವಿ ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಇದು ಇಷ್ಟೇ ಇರೋದು. ಸೊ ಅಷ್ಟೇ ಇಟ್ಟಿರೋದಕ್ಕೆ ಏನಾಗಿದೆ, ಅದು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬಂದಿದೆ. ಇವಾಗ ಗೊತ್ತಾಯ್ತಲ್ವಾ ಹೇಗೆ ನಾವು ಅಳತೆನೇ ಎದೆ ಸುತ್ತಳತೆ ತಗೊಂಡ್ರೂ ಕೂಡ ನೀವು ಒಂದ್ಸಲ ಎಕ್ಸ್ಪೆಂಡ್ ಆಗ್ತಿದೆಯಾ ಬ್ಲೌಸು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಒಬ್ಬೊಬ್ಬರು. ಆಮೇಲೆ ಅಳತೆ ಕೊಡೋರು ಕೂಡ ಅಷ್ಟೇ, ತುಂಬಾ ಹಳೇದಾಗಿರೋವಂಥ ಬ್ಲೌಸ್ನ ಅಳತೆ ಕೊಡೋದಕ್ಕೆ ಹೋಗಬೇಡಿ. ಹಾಗೆಯೇ ಈ ರೀತಿ ಎಕ್ಸ್ಪೆಂಡ್ ಆಗೋವಂಥ ಬ್ಲೌಸ್ಗಳು, ಸಾದಾ ಬ್ಲೌಸ್ಗಳು ಅದನ್ನೆಲ್ಲ ಅಳತೆ ಕೊಡೋದಕ್ಕೆ ಹೋಗಬೇಡಿ. ಇವಾಗ ಯಾವುದೋ ಟ್ರೆಂಡ್ ಇವಾಗ ಹೊಲಿಸಿರ್ತೀರ ಅಲ್ವಾ, ಆ ಬ್ಲೌಸ್ ಏನಾದರೂ ಪರ್ಫೆಕ್ಟಾಗಿತ್ತು ಅಂತಂದರೆ ಅದನ್ನು ಅಳತೆ ಕೊಡಿ. ಇಲ್ಲ ಅಂತಂದರೆ ನೀವು ಬೆಸ್ಟ್ ಅಂತಂದರೆ ಬಾಡಿ ಮೆಜರ್ಮೆಂಟ್ ಕೊಟ್ಬಿಡಿ. ಅವಾಗೇನಾಗುತ್ತೆ, ಇದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಸೊ ನೀವು ಯಾವ್ಯಾವುದೋ ಬ್ಲೌಸ್ನ ಅಳತೆ ಕೊಟ್ಟು ಆಮೇಲೆ ಟೈಲರ್ಗಳು ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಹೇಳೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ನೀವು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೂ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ ಎಷ್ಟು ಈಸಿಯಾಗಿ ನಾವು ಎದೆ ಸುತ್ತಳತೆನ ತಗೋಬೇಕು ಅಂತ. ಬೆಟರ್ ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿಕೊಡಿ, ಆವಾಗ ಅವ್ರಿಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.